ಮಾಯಾಮಯಿಗಳಾಗ್ತೇವೆ. ಆದರೆ ನಿಂದಿಸಿದ್ದು ಹರಿಯ ಸತಿಯನ್ನು, ಅವನಿಯನ್ನು, ಜಡ್ಡಭೂಮಿಯನ್ನು, ಹರಿಯ ಮನೆಯನ್ನು, ಭೂಮಿಯ ಮೌಲ್ಯವನ್ನು ಅರಿಯದೆ ನಿಂದಿಸಿದ ನೀನು ಆ ಭೂಮಿಯಲ್ಲಿ ನದಿಯೇ ದೇವಲೋಕದ ಎತ್ತರದಲ್ಲಿರುವಂತಹ ಈ ನುಡಿಯು ಕೆಳಗಿರುವಂತಹ ಭೂಲೋಕವನ್ನು ಬಾಯಿಗೆ ಬಂದ ಹಾಗೆ ನಿಂದಿಸಿದ ಸತ್ಯ. ನಿಮ್ಮ ಅವನಿಯನ್ನು ತಿಳಿದೆ ನಾನು. ತಂದೆ, ನಾನು ನಿಮ್ಮ ಮಗಳಂತೆ ತಾನೆ. ಏನೋ ತಿಳಿಯದೆ ಮಾಡಿದಂತಹ ತಪ್ಪಿಗೆ ಇಂತಹ ಘೋರ ಶಾಪವೇ ಇಲ್ಲ ತಂದೆ. ಕರೆಗಳನ್ನು ಜೋಡಿಸಿದ್ದೇನೆ, ನಿಮ್ಮ ಪದದ್ವಯಗಳಿಗೆ ಬಡಿಸಿದ್ದೇನೆ. ನನ್ನನ್ನು ಉದ್ಧರಿಸಿ ತಂದೆ, ಉದ್ಧರಿಸಿ. ನೀನು ಬಡವಳಲ್ಲೋ ಅಷ್ಟೇ. ಸಿರಿನಿಗೆ ಈಗ ಬಂದದ್ದಲ್ವಲ್ಲ, ಜನ್ಮನ ಸಿರಿ ತುಂಬಿದವಳು ನೀನು. ನಿನ್ನ ನಿಜ ಕರ್ಮವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕ್ಷೀರವಾರಿಜಿಯ ಮಥನ ಕಾಲದಲ್ಲಿ ಹುಟ್ಟಿಕೊಂಡವಳು ನಿನ್ನ ಅಮ್ಮ. ಸುರಾಸುರು ತಮಗೆಂದು ಸ್ಪರ್ಧಿಸಿದಾಗ ಹರಿಯೊಂದು ನಿರ್ದೇಶನ ಮಾಡಿದ. ನಿಸ್ವಾರ್ಥ ಸೇವೆ ನಿಷ್ಕಾಮ ಕರ್ಮವನ್ನು ಮಾಡುವ ಮುನಿಜನಾಂಗಕ್ಕಿರಲಿ, ಕೊಡುವ ಹಾಗೂ ಇರುವ ಸ್ಥಾನ ದೇವೇಂದ್ರ ಹಾಗೂ ದೇವಲೋಕ. ಪಡೆವ ಹಕ್ಕಿಲ್ವೇ ನಮಗೆ? ಸ್ವಾರ್ಥಕ್ಕಾಗಿ ಕೇಳಿದ್ದೇನೆ ಏನಪ್ಪ. ಹರಿಸಾಧ್ಯ ಅಂತ ದರಿದ್ರಿ ಒದೆಯಂತ ಭಾಗ್ಯವನ್ನು ಕಂಡು ತುಂಬಿಸುವುದಕ್ಕಾಗಿ ಕೇಳಿದೆನಮ್ಮ. ಕಳೆದ ಸಿರಿ ದರೆಯಲ್ಲಿ ತುಂಬಬೇಕು ಅಂತ ಕೇಳಿದರೆ ಸಿರಿ ತುಂಬಬೇಕಾದ ನೀನು ಬರಲಾರೆ ಅಂತಾಡಿ ಮೂರು ಮೂರ್ತಿಗಳನ್ನು ಕಡೆಗಣಿಸಿ ನುಡಿದೆಯಲ್ಲ. ಅದಕ್ಕಾಗಿ ನಾನು ಶಾಪವನ್ನು ಕೊಟ್ಟಿದ್ದೇನೆ. ಇಲ್ಲಿರುವವರಿಗೆ ಬರಕೂಡದು ತಾಯಿ. ನನ್ನ ಶಾಪಕ್ಕನುಗುಣವಾಗಿ ನೀನು ಭೂಮಿಯಲ್ಲಿ ನದಿಯಾಗಿ ಹರಿಯಲೇಬೇಕು. ಸ್ವರ್ಗದ ವೈಭವದಲ್ಲಿ ಸ್ವರ್ಗ ಲೋಕದಲ್ಲಿ ಬೆರೆತಿದ್ದವಳು ಈ ನಂದಿನಿ. ನನ್ನ ಅಮ್ಮನಿಗೂ ಈ ವಿಚಾರ ತಿಳಿದಿಲ್ಲ. ಹಾಗಾದರೆ ಮರಳಿ ಸ್ವರ್ಗವನ್ನು ಸೇರುವಂತಿಲ್ಲವೇ ನನಗೆ? ಈ ಘೋರವಾದ ಶಾಪಕ್ಕೆ ವಿಮೋಚನೆಯೇ ಇಲ್ಲವೇ? ಹೀಗೆ ನಾನು ಕೊಡಲ್ಲ. ಮತ್ತೆ ಮೂರು ಮೂರ್ತಿಯಲ್ಲಿ ಹೇಳಿಸಬೇಕು ಅಂತ ಹೇಳಿದ್ರೆ ಕಡೆಗಣಿಸಿ ಅವರಿಂದ ದೇವನೇ ನಾನು
ಕೊಡುವುದಕ್ಕೆ ಜನ ಅವಳೊಬ್ಬಳೆ. ಯಾರು ತಂದೆ? ಜಗದಂಬೆ, ಆ? ಕಂಬಕಂಠಿನಿಯಾದಂತಹ ಜಗದಂಬೆ. ಅವಳನ್ನು ನಂಬು, ನಿನಗೆ ಮುಕ್ತಿಯ ಪಥ. ಸರಿ. ಆದರೆ ಒಂದು, ಏನು? ಅವಳನ್ನು ಒಲಿಸಿಕೊಳ್ಳುವಲ್ಲಿ ನಿನಗೆ ಬೇಕಾದ ಶ್ರದ್ಧೆ. ಭಾವ ಒಲಿತಾಳೆ, ಬೇಕಾದ್ದನ್ನು ಕೊಡುತ್ತಾಳೆ. ಅಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಬರುವುದಕ್ಕೆ ದಾರಿಯನ್ನು ಅವಳು ತೋರಿಸ್ತಾಳೆ. ನಿನಗೆ ಒಳ್ಳೆ ತಾಳೆ. ನಿಮ್ಮ ತಡಮಾಡುವುದಲ್ಲ. ಚಾಬಾಲಿ ಮುನಿಗಳು ಆಡಿದಂತಹ ಮಾತಿನ ಪ್ರಕಾರದಂತೆ ಆ ಜಗದಂಬೆಯನ್ನೇ ಪ್ರಾರ್ಥಿಸುತ್ತೇನೆ. ಭಕ್ತರಿಗೆ ಒಲಿಯುವ ಓ ಜಗದಂಬೆ, ಬಲವಾದ ಕಾರಣದಿಂದಲೇ ನಿನ್ನನ್ನು ಸ್ತುತಿಗೈದಿದ್ದಾಯಿ. ದೇವಲೋಕದಲ್ಲಿ ಮೆರೆಯುತ್ತಿದ್ದಂತಾಯಿ ನಂದಿನಿಗೆ ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ಜಾಬಾಲಿ ಮುನಿಗಳಿಂದ ಶಾಪ ತಾಯಿ. ಈ ಶಾಪದಿಂದಲಾಗಿ ದಿಕ್ಕು ಕಾಣದೆ ನಿನ್ನನ್ನೇ ಸ್ತುತಿಗೈದಿದ್ದೇನೆ. ನನ್ನನ್ನು ಉದ್ಧರಿಸಮ್ಮ. ಮಗಳೇ ನಂದಿನಿ, ಅಂಬಿಕೆಯಂತಹ ನನ್ನನ್ನೇ ಪ್ರಾರ್ಥಿಸಿಕೊಂಡಿದ್ದೀಯ. ನಿನ್ನಂತಹ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ಈ ಹೊತ್ತಿಗೆ ನನ್ನನ್ನು ಪ್ರತ್ಯಕ್ಷೀಕರಿಸಿ ಕಣ್ಣೀರನ್ನು ಸುರಿಸುವುದು ಸರಿಯಲ್ಲ. ಯಾಕಂದರೆ ಜಾಬಾಲಿ ಮನೆಯಲ್ಲಿ ನೀನು ಆಡಿದಂತಹ ಮಾತಾದರೂ ಯಾವುದು? ಭೂಲೋಕವನ್ನು ಸ್ವಾರ್ಥ ಎಂಬುದಾಗಿ ಹೇಳಿದ್ಯ ಮಗಳೇ. ಸ್ವಾರ್ಥ ಎಲ್ಲಿ ಇಲ್ಲ ಹೇಳು? ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕವು ಸ್ವಾರ್ಥದಿಂದಲೇ ಕೂಡಿದೆ. ಹಾಗಾಗಿ ಅವರಾಡಿದ ಮಾತಿನಂತೆ ನನ್ನನ್ನು ನದಿಯಾಗಿ ಹರಿಯಲೇಬೇಕು ಮಗಳೇ ನೀನು. ಹಾಗಾದರೆ ಈ ಶಾಪಕ್ಕೆ ಪರಿಹಾರವೇ ಇಲ್ಲವೇ ತಾಯಿ? ಮಗಳೇ, ನಿನ್ನ ಕಥೆಯನ್ನು ಮಗಳಾಗಿ ಮುಂದಕ್ಕಾದರೂ ನಂದಿನಿ ನದಿಯಾಗಿ ಹರಿಯುತ್ತಿರುವಂತಹ ಸಂದರ್ಭದಲ್ಲಿ ಬತ್ತಿ ಹೋದಂತಹ ಸರೋವರಗಳೆಲ್ಲವೂ ಕೂಡ ತುಂಬಿ ತುಳುಕಾಡುತ್ತದೆ ಕಂಡ. ಆ ಹೊತ್ತಿನಲ್ಲಿ ನಿನ್ನ ಗಡಿ ಪ್ರದೇಶದಲ್ಲಿ ಮಗಳಾಗಿ ಜನಿಸುವಳು ನಾನೇ ಆಗಿದ್ದೇನೆ. ಭೂಲೋಕದಲ್ಲಿರುವಂತಹ ಅಧರ್ಮವನ್ನು ಕೆಡಿಸಿ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನಂದಿನಿ ನದಿಯಾಗಿ ಹರಿಮಗಳೇ, ನಂದಿನಿ ನದಿಯಾಗಿ ಹರಿಮಗಳೇ, ನಂದಿನಿ ನದಿಯಾಗಿ ಹರಿಮಗಳೇ. ಸಾಗಿ ಬಂದಳು
ನದಿ ನಂದಿನಿ ನದಿಯಾಗಿ ನಂದಿನಿ ನದಿಯಾಗಿ ನಂದಿನಿ ನದಿಯಾಗಿ ಆಗಸದ ಬಿಳುಗೊಡೆಯಡಿಗೆ ಸೊಗಸಾಗಿರುವ ಕನಕಾದಿ ಸಂಗತಿ ಹೂಗಳಂತಲಿ ಶಿವಗಾಗಮೌತದಲ್ಲಿ ಬಾಗಿ ಶಿರವನ್ನು ನೋಡಲಿಗೆ ನೆರವಾಗಲೆನ್ನುವ ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ ನಂದಿನಿ ನದಿಯಾಗಿ ನಂದಿನಿ ನದಿಯಾಗಿ ಆಗಸದ ಬಿಳುಗುಡಿಗೆ ಅಮ್ಮನಡಿಯಂತ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಜಾಬಾರಿ ಮುನಿಗಳು ನೀಡಿದಂತ ಶಾಪವು ನನ್ನ ಪಾಲಿಗೆ ವರವಾಗಿ ಫಲಿಸಿತಲ್ಲ. ಆಹಾ, ಈ ಮಾತನ್ನು ಆಲಿಸಿದ ನಾನು ನೇರವಾಗಿ ಭೂಲೋಕದಲ್ಲಿ ಬಂದು ಸೇರಿ ಎತ್ತರವಾದ ಕನಕಗಿರಿಯನ್ನೇ ಏರಿದವಳು ನಾನಿದ್ದೇನೆ. ನೋಡಬಾರದೆ ಆ ಆಗಸದ ಮೆಲುಗುಡೆಯಡಿ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ನದಿಯಾಗಿ ಹರಿಯುವ ಮುನ್ನ ಕೈಗೆ ಸಿಕ್ಕಿರುವಂತಹ ಸುಮಗಳನ್ನೆಲ್ಲ ಕುಯ್ದು ಅಮ್ಮನ ಪದದಡಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೇನೆ. ಕರಗಳನ್ನು ಜೋಡಿಸಿ ಶಿರಬಾಗಿ ಅಮ್ಮನಿಗೆ ನಮಿಸಿದವಳು ನಾನಿದ್ದೇನೆ. ಹಾಗಾದರೆ ಇದಲ್ಲವೇ ಸುದಿನ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನವೆಂದು ಜಾಬಾರಿ ಮುನಿಗಳು ಮಾಡಿದಂತಹ ಶಾಪದ ಪ್ರಕಾರದಂತೆ ತೆರೆಗೊದಗಿದಂತಹ ಕ್ಷಾಮವನ್ನು ದೂರೀಕರಿಸುವುದಕ್ಕಾಗಿ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಅಮ್ಮನಾಡಿದಂತಹ ಪರಿಹಾರದಂತೆ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಲೋಕಕ್ಕೆ ನೆರವಾಗಲು ನಂದಿನಿ ನದಿಯಾಗಿ ಹರಿಯುತ್ತೇನೆ.